ಅಲ್ಲ ನಮ್ಮ ಕಲಾವತಿ ಬಂದನ್ರಿ ಇಲ್ಲೇ ಜೋಳ ಹೊಲ್ದಾಗ ಅದಾನಿ ಅಂತಂದು ಫೋನ್ ಮಾಡಿದ್ಲೆ ಇನ್ನ ಪತ್ತೆ ಇಲ್ಲಲ್ಲ ಪಾಯ್ಕೆ. ಹಾಂ ಇವತ್ತು ಹೆಂಗಾರ ಮಾಡಿ ಒಂದು 30,000 ಇಸ್ಕೊಂಡು ಹೋಗಿ ಅಂತಾದೆ ಸೀರೆ ತೊಗೊಂಬಂದ್ಬಿಡ್ತಾನೆ. ಅಂದ್ರೆ ಕಲಾವತಿಗೆ ಬರಬರಿ ಉರ್ತಾ ಉರ್ಸುಕ. ಗೌಡ್ರೆ ಗೌಡ್ರೆ ನಾ ಇಲ್ಲೇ ಇದೇನಿ. ಕಲಾವತಿ ಹೋಗು ಮಾರಯ್ಯ, ಇವತ್ತು ಸೂರ್ಯ ಏನಾರ ಪಶ್ಚಿಮಕ್ಕ ಹುಟ್ಟಿಗಿಟ್ಟೆ. ಹಾಂ ನನಗಿಂತ ಮುಂಚೆ ಬಂದಿಯಲ್ಲ ಅಯ್ಯಪ್ಪ ನೀನೆ. ಹಾಂ ಹೋಗು ಮಾರಯ್ಯ, ಏನಾಯ್ತಪ್ಪ ಇವತ್ತ ಮರ್ಮ, ಅದಕ್ಕೆ ನನಗಿಂತ ಮುಂಚೆ ಬಂದಳ ಕಲಾವತಿ. ಇಲ್ರಿ ಗೌಡ್ರೆ, ದಿನ ಬಂದು ನೀವು ಕಾಯ್ತಿದ್ರಲ್ಲ ಪಾಪ ಗೌಡ್ರೆ ಕಾದ್ ಸಾಕಾಗಿರ್ತಾರ. ಅದಕ್ಕೆ ಇವತ್ತು ನಾನು ಮೊದಲು ಹೋಗಿ ಸರ್ಪ್ರೈಸ್ ಕೊಟ್ರತ ಅಂತಂದು ದೌಡ್ ಬಂದಿರಿ ಗೌಡ್ರೆ. ಈಕ್ರಿ ದೌಡ ಬರ್ಬಾರ್ದಾಗಿತ್ತನ್ರಿ ನಾನೇ. ಹಾಂ ರೀ ಗೌಡ್ರೆ. ಹೋಗು ಮಾರಯ್ಯ, ಇವತ್ತರ ಚಲೋ ಬುದ್ಧಿ ಬಂದೈತಲ್ಪ ನಮ್ಮ ಕಲಾವತಿಗೆ. ಹಾಂ ಬಂದೈತಿ ಚಲೋ ಬುದ್ಧಿ ಬಂದೈತಿ. ಆದರೆ ನಾನು ಇವತ್ತು ನಮ್ಮ ಕಲಾವತಿನ ಈ ಟೇಸ್ಟ್ ಮಾಡ್ಬೇಕು. ಈ ಟೇಸ್ಟ್ ನಮ್ಮ ಕಲಾವತಿದೆ ಪರಿಶುದ್ಧವಾದ ಪಿರುತಿ ಹೌದಲ್ಲಪ್ಪ ಅಂತಂದು ಈ ಟೇಸ್ಟ್ ಮಾಡ್ಬೇಕಾಕಿನ. ಹಾಂ ಏನು ಮಾಡಲಿ ಏನಾರು ಒಂದು ಪ್ಲೇನ್ ಮಾಡಿ ನಮ್ಮ ಕಲಾವತಿ ಪಿರುತಿನ ಈ ಟೇಸ್ಟ್ ಮಾಡ್ಬೇಕು. ಹಾಂ ಮಾಡ್ಬೇಕು. ಆದರೆ ಪಿಲ್ಯಾನ ಏನಂತಂದು ಗೊತ್ತಾಗಲ್ಲ ನನಗೆ. ಏನು ಮಾಡೋದಪ್ಪ ಪಿಲ್ಯಾನ? ಗೌಡ್ರೆ ಏನಾರ ಅಂದ್ರೆ ರೀ? ಹಾಂ ನಾನು ಏನಂದಿಲ್ಲ ಉಣಾಕಲಾತಿ ಈಗ ಏನ ಗುಣಗುಡ್ದಂಗ ಆತೆ, ಅದಕ್ಕೆ ಏನಾರ ಅಂದ್ರಿಂದ್ರನ ಗೌಡ್ರೆ ಅಂತಂದೆ ಮಾಡಿದ್ದೀರಿ. ಇಲ್ಲ ಕುತ್ಕೋ ಕಲಾವತಿ ಕುತ್ಕೋ. ಇದೊಂದತ್ತಾಗ ಕುತ್ಕೊಂಡು ಹಂಗ ಕುಚ್ಚು ಹಿಂಗ ಕುಚ್ಚು ಅಂತಂದೆ ಅತ್ತಾಗ ಏನ್ ಮಾಡದಪ್ಪ. ಏನ್ ಮಾಡ್ಲಿ ಹಿಂಗಾರ ಮಾಡಿ ರೊಕ್ಕ ಇಸ್ಕೊಂಡು ದೌಡ ಹೋದ್ರಾತ ಅಂತಂದು ನಾ ಮಾಡಿದ್ರೆ ಇದೊಂದು ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟೈತಿ ಅತ್ತಾಗ. ಏನ್ ಮಾಡದಪ್ಪ ಒಂದು ಗೊತ್ತಾಗಲ್ಲ. ಕಲಾವತಿ ಏನ ಅಂದಿ ನೀನು ಮನಸ್ಸಿನಾಗ, ಏನ ಅನ್ಕೊಂಡಿ ನೀನು? ಇಲ್ರಿ ಗೌಡ್ರೆ, ನಾ ಏನ್ ಅನ್ಕೊಳಕ್ ಹೋಗ್ಲಿ? ಏನ ಅನ್ಕೊಂಡಿ ನೀನು ಗೌಡ್ರಿಗೆ ಏನ ಸರ್ಪ್ರೈಸ್ ಕೊಡ್ಬೇಕಂತಂದ್ರೆ ಏನ ಅಂತಂಗಾತ. ಏನು ಸರ್ಪ್ರೈಸ್ ಕೊಡಕತ್ತೀನಿ? ಕೊಡ ಏನು ಸರ್ಪ್ರೈಸ್ ಕೊಡ್ತಿ ಕೊಡೆ. ಇವನವಲ್ಲಿ ಇದ್ರದೊಂದು ತಗ್ತೀನಿ. ನಾನು ಇಲ್ಲೇ ಸರ್ಪ್ರೈಸ್ ಆಗಿ ಕುಂತಾನಿ. ರೊಕ್ಕ ಕೊಟ್ರೆ ಎದ್ದು ದೌಡ್ ಹೋಗ್ಬೇಕಂತ ನಾ ಅಂತಾನಿ. ಇದೊಂದು ತಗ ಗೌಡ್ರೆ, ರೊಕ್ಕ ತಂದಿರೇನ್ರಿ? ಹಾಂ ಕಲಾವತಿ ತಂದಾನೆ. ಎಷ್ಟು ಬೇಕಾ? ಎಷ್ಟು ತಂದಿರಿ ಅಷ್ಟ ಕೊಡ್ರಿ. 30,000 ಕೇಳಲಿ ತುಮ್ನೆ. ಕೊಡ್ರಿ ಕಲಾವತಿ. ಹೋದ ಸರಿನೇ ಒಂದು ಚುಮ್ಮ ಕೊಡ್ದಂಗೆ ಹಂಗೆ ಹೋದಿ. ಈ ಸರಿ ಇರೋ ಕೊಡ ಕಲಾವತಿ. ಹಂಗ್ಯಾಕೆ ಮಾಡ್ತಿದ್ದಿ? ಅದೇ 10,000 ಆತನ ನೋಡಿ ಕಲಾವತಿ. 10,000 ರೂಪಾಯಿದಾಗ ಬಂಗಾರ ಕಲರಿಂದ ಸೀರೆ ಬರಂಗಿಲ್ಲ, ಬರ್ತತ್ವ ಮಾರಯ್ಯ. ಅಷ್ಟು 10,000 ಸೀರೆ ಯಾರು ಉಟ್ಕೊಂಡಾರ ನಮ್ಮ ಊರಾಗ? ನೀನ ಮೊದಲು ಉಟ್ಕೊಳದೆ. ಅದಕ್ಕೆ ಹೋದ್ರು ಹೋಗ್ಲಿಪ್ಪ 10,000. ಕಲಾವತಿ ಹೆಂಗಂದ್ರೆ ಹೊಳ್ಳಿ ಕೊಡ್ತಾನೆ ಅಂದಾಳಲ್ಲ, ಹೊಳ್ಳಿ ಕೊಟ್ಟಾಗ ಇಸ್ಕೊಂಡ್ರಾತ ಅಂತಂದು ನಾನು 10,000 ತಂದೆ. ತುವ ಕಲಾವತಿ. ಏನೇ ಹೊಳ್ಳಿ ರೊಕ್ಕನ ಕೊಡ್ಬೇಕಂತ ಇವನವಲ್ಲಿ? ಅಲ್ಲ, ನಾನು ಮಾತಿಗೆ ನಂದಿದ್ದೆ ಅವತ್ತ ಹೊಳ್ಳಿ ಕೊಡ್ತಾನಂತ ಬರೀ ರೊಕ್ಕನ ನಾ ಏನ ಇಟ್ಕೊಳಂಗಿಲ್ಲ ಗೌಡ್ರ ಅಂತಂದೆ ಅಂದಿದ್ದೆ. ಇದೇನ ಇವ ಅದನ್ನ ಕರೆ ಅಂತ ತಿಳ್ಕೊಂಡದ್ನ ಇದೆ? ಇವನವಲ್ಲಿ ಗೌಡ್ರ ಹೊಳ್ಳಿ ಕೊಡ್ಬೇಕಾರಿ? ಅದೇ ಕಲಾವತಿ ಅವತ್ತು ಅಂದಿದ್ದಿಲ್ಲ ನೀನು ಹೊಳ್ಳಿ ಕೊಡ್ತೇನೆ ರೀ ರೊಕ್ಕನ ಅಂತಂದು ಅಂದಿದ್ದಿಲ್ಲ. ಹೋಗು ಮಾರಾಯ, ಇವರ ಸುಯಬ ನಾ ಮಾರಿದ್ವಿ ರೊಕ್ಕ. ನಮ್ಮವ್ವ ಎಲ್ಲ ಲೆಕ್ಕ ಮಾಡಿ ಟ್ರೆಜರಿಯಾಗ ಇಟ್ಟು ಹೋಗ್ಯಾಳ. ಹೊಳ್ಳಿ ಬಂದು ಲೆಕ್ಕ ಕೇಳಿದ್ಲಂದ್ರೆ ಏನು ಮಾಡೋದು ಕಲಾವತಿ? ಹೌದಲ್ಲ? ಅದಕ್ಕೆ ನಮ್ಮವ್ವ ಬರೋದ್ರಾಗ ಹೊಳ್ಳಿ ಕೊಟ್ಬಿಡೆ ಕಲಾವತಿ. ಮೊನ್ನೆ ಒಂದು 5,000 ಇಸ್ಕೊಂಡಿದ್ದೆ. ಅದಕ್ಕಿಂತ ಮುಂಚೆ ಒಂದು 3,000 ಇಸ್ಕೊಂಡಿದ್ದೆ. ಇದೊಂದು 10,000, ಟೋಟಲ್ 18,000 ಆತ. ಬೇಕಂದ್ರೆ 1,000 ಕಡಿಮೆ ಕೊಡ. ಕಲಾವತಿ. ಇವನವಲ್ಲಿ ಇದೇನ ಇವ ಇದು ಗೌಡ? ನಾನು ರೊಕ್ಕ ಕೊಡ್ತಾನ ಇವ ಅಂತಂದು ಎದ್ನೆ ಬಿದ್ನೆ ಅಂತಂದು ಓಡ್ಕೊಂತ ಬಂದಾನಿ. ಸಾಲ ಕೊಡೋದಾಗಿದ್ರೆ ಮಂದಿ ಹತ್ರ ಇಸ್ಕೊಂತಿದ್ದೇನೆ ಇವ. ಇದ್ರ ಹಿಂದೆ ಬಿದ್ದೆ ಇದು ರೊಕ್ಕ ಕೊಡ್ತೈತಿ ಅಂತಂದು ನಾ ಯಾಕಿಷ್ಟೇ ಪ್ರಯತ್ನ ಪಡಕ್ಕೆ ಹೋಗ್ರಿ? ಇವತ್ತ ಗೌಡ್ರ ಬ್ಯಾಡ್ ಬಿಡ್ರಿ, 10,000 ನೀವೇ ಇಟ್ಕೋರಿ. ಬ್ಯಾಡ್ ತಗೋರಿ, ನಂಗೆ ಮನ್ಯಾಗ ಹೊರ ಐತಿ. ನನ್ನ ಗಂಡ ಅದಾನ ಮನ್ಯಾಗ. ನಾನು ಇಲ್ಲೇ ಪ್ರೇಮಕ್ಕರ ಮನೆಗೆ ಹೋಗಿ ಬರ್ತೇನೆ ಅಂತಂದು ಹೇಳಿ ಬಂದಿದ್ದೆ. ಹೋಗಂತವ್ರಿ. ಅಲ್ಲ ಕಲಾವತಿ ಯಾಕೆ ಹೊಳ್ಳಿ ರೊಕ್ಕ ಕೊಡು ಅಂದಿದ್ಕ ಯಾಕೆ ಎದ್ದೆ ಹೊಂಟಾಳಕಿ? ಅಂದ್ರೆ ರೊಕ್ಕ ಇಸ್ಕೊಂಡು ಹೊಳ್ಳಿ ಕೊಡ್ದಂಗೆ ಇರ್ತಾಳಕಿ.
ಹೋಗೋ ಮಾರಯ್ಯ ಮತ್ತೇನಾರ ನಂಗೆ ಮೋಸ ಗೀಸ ಮಾಡಕತ್ತಾಳೆ ಕಲಾವತಿ. ಕಲಾವತಿ ಇರ್ಲಿ ತಗೋ ಹಿಡಿ. ಯಾವಾಗಾರ ಕೊಡು ನೀನು. ನಾನೇ ನಮ್ಮವ್ಗ ಹೇಳ್ತೀನಿ ಸಾಲ ಕೊಟ್ಟಂಬಿ ಊರಾಗ ಬಡ್ಡಿ ಕೊಡ್ತಾರಂತ ಅವ್ರು ಅಂತಂದು ಹೇಳ್ತಾನೆ. ತಗೋ ಯಾವಾಗ ಆಕತ್ ನೋಡ ಅವಾಗ ಕೊಡು. ಒಟ್ಟು ನಮ್ಮವ್ವ ಬರೋದ್ರಾಗ ಕೊಡ. ನಮ್ಮವ್ವ ಯಾವಾಗ ಬರ್ತಾಳೆ ಏನೋ ಒಟ್ಟು ಗೊತ್ತಿಲ್ಲ. ಆಕಿ ಬರ್ತಾನೆ ಅಂದಾಗ ನೀನು ಕೊಟ್ಟು ಬಿಡ ಕಲಾವತಿ. ಅಯ್ಯೋ ನಮ್ಮಲ್ಲಿ ಬ್ಯಾಡ್ ಬಿಡ್ರಿ ಗೌಡ್ರೆ. ಬ್ಯಾಡ್ ತಗೋರಿ, ನನಗೆ ಮನ್ಯಾಗ ಹೊರದವು ಹೋಗಂತ ತಗೋರಿ. ನಾನು ಮತ್ತೆ ನನ್ನ ಗಂಡ ಇಷ್ಟೊತ್ತು ಯಾಕೆ ಮಾಡಿದಿ, ಎಲ್ಲಿ ಹೋಗಿದ್ದಿ, ಯಾಕೆ ಹೋಗಿದ್ದಿ, ಯಾರು ಕೊಟ್ಟು ಹೋಗಿದ್ದಿ, ಯಾರ ಮನೆಗೆ ಹೋಗಿದ್ದಿ, ಅವ್ರ ಮನೆಗೆ ಯಾಕೆ ಹೋಗಿದ್ದಿ, ಇವ್ರ ಮನೆಗೆ ಯಾಕೆ ಹೋಗಿದ್ದಿ ಅಂತಂದೆಲ್ಲ ಪಿರಷ್ಟನ್ನೇ ಕೇಳ್ತಾನೆ. ಹೋಗಂತ ತಗೋರಿ ಗೌಡ್ರೆ, ಹೊತ್ತಕತ್ ತಗೋರಿ ನನಗೆ ಹೋಗನಿ. ನಾನೇ ರೊಕ್ಕ ಕೊಡು ಅಂದಿದ್ದಕ್ಕೆ ಏನಾರ ಸಿಟ್ಟು ಮಾಡ್ಕೊಂಡಿನಿ ನೀನು ಕಲಾವತಿ. ಇಲ್ಲಿ ತಗೋರೋ ಮಾರಯ್ಯ. ಕೊಡುವಂತಿ ತಗೋ ನಿನಗ ಆದಾಗ ಕೊಡುವಂತಿ ತಗೋ. ಬಂಗಾರದ್ದೇ ಸೀರೆ ಅಂದಿ ಮತ್ತೆ ತಗೋವಂತಿ ಮತ್ತೆ ಬಂಗಾರ ಸೀರೆನ. ಬೇಡ್ರಿಪ್ಪ, ಯಾ ಬಂಗಾರ ಸೀರೆನೂ ಬೇಡ, ಯಾ ಬೆಳ್ಳಿ ಸೀರೆನೂ ಬೇಡ, ಮಂದಿ ರೊಕ್ಕ ಹೊಳೆ ಕೊಡೋದು ಬೇಡ. ಯಾವ್ದಾರ ಒಂದು 300 ರೂಪಾಯಿ 400 ರೂಪಾಯಿ ಪತ್ಲ ತಂದೆ ಉಟ್ಕೊಂತಾನೆ ಅತ್ತ. ಬಂಗಾರ ಸೀರೆ ಮ್ಯಾಗ ಆಸೆ ಇಟ್ಟು ಏನು ಉಪಯೋಗ ರೀ. ಅದಕ್ಕೆ ಬೇಡ ತಗೋರಿ, ಬೇಡ ಗೌಡ್ರೆ. ಹೋಗಂತ ತಗೋರಿ. ಹಾಯ್ ಬಾ, ಬಂದಾರಿಗೆ ಸುಂಕಿಲ್ಲ ಅನ್ನಂಗೆ ಹೊಳ್ಳಿ ಹೋಗೋದ ಪಾಡತ್ತಾಗ. ಇದು ರೊಕ್ಕ ಕೊಡ್ತೈತಿ ಕೇಳಿದಾಗ, ಬಂಗಾರ ಕೊಡ್ತೈತಿ ಕೇಳಿದಾಗ ಅಂತಂದು ಬಂದ್ರೆ ಈಗ ನೋಡಿರ ರೊಕ್ಕ ಹೊಳ್ಳಿ ಕೇಳಕತ್ತೈತಲ್ಲ ಇವ ಇದೆ. ಬಂಗಾರದ ನೆಕ್ಲೆಸ್ ಯಾಕೆ ಹೊಳ್ಳಿ ಕೇಳಕತ್ತಿಲ್ಲ ಕಲಾವತಿ. ಯಾಕೆ ಎದ್ದು ತೊಗೊಂಡು ಕುತ್ಕೋರೋ ಮನೆಯ ಕುತ್ಕೋ. ರೊಕ್ಕ ಕೊಡ್ತಾನೆ ಅಂತ ಕುತ್ಕೋ. ಯಾಕೆ ಹಂಗೆ ಸಿಟ್ಟು ಮಾಡ್ಕೊಂಡೆ ಎದ್ದು ಅಂತೀರಿ? ನಾ ಏನೇ ಸಿಟ್ಟು ಮಾಡ್ಕೊಂಡೆ ಎದ್ದು ಹೊಂಟಿಲ್ ತಗೋರಿ. ಬ್ಯಾಡ್ ತಗೋರಿ ನನಗೆ ರೊಕ್ಕ. ಕಲಾವತಿ ಹೋಗೋ ಮಾರಯ್ಯ. ಈಕೆ ಕರೆ ಅಂದ್ರೆ 1 ಗಂಟೆ ಅಣ ಮತ್ತೆ ಕಲಾವತಿಗೆ. ಕಲಾವತಿ ಹಿಡಿಯೋ ಮಾರಯ್ಯ ಹಿಡಿ. ಬ್ಯಾಡ್ರಿಪ್ಪ ಬ್ಯಾಡ. ಮತ್ತು ನಿಮ್ಮವ್ವ ಮನೆಗೆ ಬಂದಾಗ ನಾನು ನಿಮ್ಮ ಕೈಯಾಗ ರೊಕ್ಕ ಕೊಡಾಕ ನನ್ನ ಹತ್ರ ಇರ್ಲಿಲ್ಲ ಅಂದ್ರೆ ಏನು ಮಾಡಿದ್ರಿ ಅವಾಗ? ಬ್ಯಾಡ ತೋರಿ, ಬೇಡ. ನಿಮ್ಮ ರೊಕ್ಕ ನೀವು ಇಟ್ಕೋರಿ ಕೊಡ್ರಿ. ಹೋಗೋ ಮಾರಯ್ಯ, ನೀ ಯಾಕೆ ಹಂಗೆ ತಿಳ್ಕೊಂತಿ ಕಲಾವತಿ ನೀನೆ? ಹಂಗೇನಿಲ್ಲ ತಗೋ. ನಮ್ಮವ್ವ ಬರೋಕ್ಕಿಂತ ಮುಂಚೆ ಒಂದು 4-5 ದಿನ ಮುಂಚೆ ಹೇಳ್ತಾನೆ ನಾನು. ಅವಾಗ ಯಾರ್ದಾರ ಹತ್ರ ಇಸ್ತೆ ಕೊಡುವಂತಿ. ಅಲ್ಲ, ಇದು ಎಲ್ಲರ ಗಂಡ್ಮಗನಿ, ಇದು ಗಂಡ್ಮಗನಿ. ಅವ್ರವ್ಗ ಹೇಳ್ಬೇಕು ಖರ್ಚಾಗೈತಿ ಅಂತಂದೆ ಹೊಳ್ಳಿ ನನ್ನ ರೊಕ್ಕ ಕೇಳ್ತಾನಂತ ನೋಡ ಇವ. ಇವ ನಾನು ದೊಡ್ಡ ರೊಕ್ಕದಿದೆ ಕೇಳಿದಾಗ ರೊಕ್ಕ ಕೊಡ್ತೈತಿ, ಬಂಗಾರ ಕೊಡ್ತೈತಿ, ಬೆಳ್ಳಿ ಕೊಡ್ತೈತಿ ಅಂತಂದೆ ನಾಟಕ ಮಾಡಿದ ಈಗ ಹೊಳ್ಳಿ ನನ್ನ ಹತ್ರ ಇಸ್ಕೊಂತಾನಂತ ನೋಡ ಇವ. ನವಲೆ ಕೇಟ ಜುಗ್ಗದ್ದೆ ಮಂತ್ಯಾನ ಇವ ಇವ್ಕರ್ದೆ ಅನ್ಕೊಂಡೆ ನಾನು. ಯಾಕೆ ಹಿಂಗ ಕೇಳ ರೊಕ್ಕ ಕೊಡಕತ್ತಾನ, ಕೇಳ ಬಂಗಾರ ಕೊಡಕತ್ತಾನ ಅಂತಂದೆ. ನೀವು ನೋಡ್ತೀನಿ ಮುಂದೆ ಇಂಥ ಪಿಲ್ಯಾನ್ ಇಟ್ಕೊಂಡಾನ. ಹೊಳ್ಳಿ ಯಾಕೆ ಬಂಗಾರ ಕೇಳಿಲ್ಲ ಇವ ಬಟ್ಟೆ ಗೌಡ್ರೆ. ಬೇಡ ತಗೋರಿ, ನಿಮ್ಮ ರೊಕ್ಕ ಬೇಡ. ಹೊಕ್ಕಂತ ತಗೋರಿ. ನಾನು ಬೇಡ ರೊಕ್ಕನ ಬೇಡ, ಏನು ಬೇಡ. ಹೊತ್ತಕ ತೋರಿ ನನಗೆ. ನನ್ನ ಗಂಡ ಮತ್ತೆ ಬೈತ ನಿನ್ನ ಮನ್ಯಾಗ. ಹಿಂದಾಗಡೆ ಯಾವಾಗಾರ ಇದ್ದಾಗ ಪಿರಿ ಇದ್ದಾಗ ಬರ್ತಾನೆ ತಗೋರಿ. ಹೋಗೋ ಮಾರಯ್ಯ. ರೊಕ್ಕ ಹೊಳ್ಳಿ ಕೇಳಿದ ಕೈ ಯಾಕೆ ಹೋದ್ಲಿಕ್ಕೆ ಕಲಾವತಿ? ಕಲಾವತಿ ತಡಿ ಓ ಮಾರಯ್ಯ. ಅಯ್ಯ ಹೋಗಿ ಬಿಡ್ತ ನೋಡು. ಅಂದ್ರೆ ಕಲಾವತಿ ನಾನು ಕೊಟ್ಟಿದ್ವು ಎಲ್ಲ ತಾನ ಇಟ್ಕೋಬೇಕು, ಹೊಳ್ಳಿ ಕೊಡ್ಬೇಕು ಅನ್ನೋದೇ ಇಲ್ಲ ಮತ್ತೆ ಕಲಾವತಿ ತಲೆಯಾಗ. ಏನು ಗೊತ್ತಾಗಲ್ರಿಪ್ಪ ನನಗಂತ ತಗ ಕಲಾವತಿ. ಹೋಗೋ ತಗ ಹೋಗೇ ಬಿಟ್ಲ ನೋಡ. ಬಿಟ್ಟ್ಯಾಕೋದೆ ನನ್ನ ಬಿಟ್ಟ್ಯಾಕೋದೆ ಕಲಾವತಿ, ಹೋಗೋದೋದೆ ರೊಕ್ಕ ಬಿಟ್ಟ್ಯಾಕೋದೆ. ನೋಡ್ತೀನಿ ನಾ ಕೊಟ್ಟಿದ್ದೆ ರೊಕ್ಕ ಹೊಳ್ಳಿ ಕೇಳ್ತೈತೆ ಅಂದ್ರೆ ಎಷ್ಟಾರ ಇರ್ಬೇಕಿವ. ಯಾರ ಬಿರುತಿಗೆ ಕೊಡ್ತಾರ. ಈಗ ತನ್ನ ಹಿಂದಿಗೆ ಕೊಟ್ಟಿರ್ತಾನ ರೊಕ್ಕನ, ಆಕೆ ಹತ್ರ ಹೊಳ್ಳಿ ಕೇಳ್ತಾನೆ ಕೇಳಂಗಿಲ್ಲ. ಮತ್ತು ನಾನು ಹಂಗಂತ ತಿಳ್ಕೊಬೇಕಿವ. ನನ್ನ ಹತ್ರ ಹೆಂಗೆ ಲೆಕ್ಕ ಹಚ್ಚಿಟ್ಟ ನೋಡ್ತೀನಿ. 5,000 ಇಸ್ಕೊಂಡಿದ್ದೆ, 3,000 ಇಸ್ಕೊಂಡಿದ್ದೆ. ಈಗ ಮತ್ತೆ ಈಗ 10,000 ತಂದೈತಿ. ಏನು ಒಟ್ಟು 12,000 ಅಂತ. ಬತ್ತ ಏನು ಮಾಡಲಿ ಅಂತಂದ ಗೊತ್ತಾಗಲ್ಲ ನನಗಂತೆ. ಏನು ಮಾಡಲಿ ನೋಡೋಣ. ಅಲ್ಲ, ನಮ್ಮ ಕಲಾವತಿದೆ ನಿಜವಾದ ಪಿರುತಿ ಹೌದಾ ಅಲ್ಲ? ಹಿಂಗೆ ರೊಕ್ಕ ಹೊಳ್ಕೊಡು ಅಂದಿದ್ಕ ಯಾಕೆ ಓದ್ಲಿಕ್ಕೆ ನಾನು ಬಿಟ್ಟೆ? ಕಲಾವತಿ ಯಾಕೆ ಬಿಟ್ಟು ಓದಿ ನಾನು ನೀನೆ? ಏನರಿಪ್ಪ ಒಟ್ಟೆ ನಾನೇ ಪಿರುತಿನ ಟೇಸ್ಟ್ ಮಾಡಿದೆ. ಕಲಾವತಿದೆ ನಿಜವಾದ ಪಿರುತಿ ಹೌದಾ ಅಲ್ಲ ಅಂತಂದೆ. ನಿಜವಾದ ಪಿರುತಿ ಮಾಡಿದ್ರೆ ನಮ್ಮ ಕಲಾವತಿ ರೊಕ್ಕ ಇಸ್ಕೊಂಡು ಹೊಳ್ಳಿ ಕೊಡ್ತಾನಂತ ತಗೋರಿ ಅಮ್ಮ ಮನೆಗೆ ಬಂದಾಗ ಅಂತ ಅಂತಿದ್ಲೆ. ಹಿಂಗೆ ಯಾಕೆ ಸಿಟ್ಟು ಮಾಡ್ಕೊಂಡು ಹೋಗಿದ್ಲೆ ಏಕೆ ನಿಜವಾದ ಪಿರುತಿ ಮಾಡಿದರೆ? ಹೌದಲ್ರಿ? ನೋಡೋಣ ಇನ್ನೊಂದು ಬರ್ತಾ ಅಲ್ಲ ಅವಾಗ ಇನ್ನೊಂದು ಟೇಸ್ಟ್ ಮಾಡ್ತೇನೆ. ಕಲಾವತಿದೆ ನಿಜವಾದ ಪಿರುತಿ ಹೌದಾ ಅಲ್ಲ ಅಂತಂದೆ. ಈಗಂತೂ ಒಂದು 10% ಕನ್ಫರ್ಮ್ ಆಗೈತ್ರಿ ಕಲಾವತಿದೆ ನಿಜವಾದ ಪಿರುತಿ ಅಲ್ಲ ಅಂತಂದೆ. ಇನ್ನು 90% ಐತ್ರಿ ಚೆಕಪ್ ಮಾಡೋದೆ. ಎಲ್ಲ ಚೆಕಪ್ ಮಾಡ್ತೇನೆ ನಾನೇ. ಬಿಟ್ಟ್ಯಾಕೋದೆ ನನ್ನ ಬಿಟ್ಟ್ಯಾಕೋದೆ ಕಲಾವತಿ, ಬಿಟ್ಟ್ಯಾಕೋದೆ ನನ್ನ ಬಿಟ್ಟ್ಯಾಕೋದೆ ಕಲಾವತಿ, ಹೋಗೋದೋದೆ ರೊಕ್ಕ ಕೊಟ್ಟ್ಯಾಕೋದೆ, ಹೋಗೋದೋದೆ ರೊಕ್ಕ ಬಿಟ್ಟ್ಯಾಕೋದೆ. ಹೋಗೋ ನೋಡ ತಗ ಹಂಗೆ ಹೋದ್ರೆ ಆಕೆಗೆ ಲಾಸ್ ಅಲ್ರಿ.
ಬೇಕಾಗಿತ್ತು ರೊಕ್ಕ ಬಂದಿದ್ಲೆ ಶಟ್ಕೊಂಡು ಹೋದ್ಲ ಅಷ್ಟ. ಬಂಗಾರ ಕೊಡ್ತೈತಿ ರೊಕ್ಕ ಕೊಡ್ತೈತಿ ಅಂತಂದು ಆಸೆ ಬಿದ್ದು ಹೋದ್ರೆ ನೋಡ್ತೀಯ ಬಂಗಾರ ಹೊಳೆ ಕೊಡೋ ರೊಕ್ಕ ಹೊಳೆ ಕೊಡು ಅಂತೈತಿ ಮೂಳ. ನಾಯಕ ಹೊಳೆ ಕೊಡಕ್ಕೆ ಹೋಗ್ಲಿ ನಾನು ಒಂದು 4-5 ದಿನ ಫೋನ ಇತ್ತಂಗಿಲ್ಲ ಸ್ವಿಚ್ ಆಫ್ ಮಾಡಿ ಇಟ್ಬಿಡ್ತಾನೆ. ನೋಡಿ ನನಗೆ ಹೊಳೆ ರೊಕ್ಕ ಕೊಡು ನಮ್ಮ ಬಂದಾಗ ಕೇಳ್ತಾಳ ಅಂತ ನೋಡ ಮೂಳ. ಬಲ್ಲಿ ಫೋನ್ ಹಚ್ಚಿ ಗೌಡ ಹೇಳ್ತಾನೆ ಅವಂಗೆ, ಕರೆಕ್ಟಾಗಿ ಹೇಳ್ತಾನೆ ಅವಂಗೆ. ಅರೇ ಇಲ್ಲೇ ಅಜ್ಜಾರ ಹತ್ರ ಹೋಗ್ಬರ್ತೇನೆ ರೀ ನಾನು, ಒಂದಿಟ ಕೆಲಸ ಐತಿ ಅಜ್ಜಾರ ಹತ್ರ. ಏನ ಕೆಲಸ ಕಲಮ್ಮ? ಆಯ್ತು ಅವ್ರಿಗೆ ಕೆಲಸ ಅಂದಿಟ ಹೋಗ್ಬರ್ತಾನೆ. ಹಿಂಗ ದಡಗನ್ ಹೋದಕ್ಕೆ ದಡಗನ್ ಹೊಳಿ ಬರ್ತಾನೆ. ಅಲ್ಲ ನೀ ಹಿಡ್ಬಿಟ್ಟು ಎಲ್ಲೇ ಅಜ್ಜಾರ ಹತ್ರ ಉಂಟಾಳಿಕಿ? ಸೀರೆ ಕಳೆದಿತ್ತೆ ಅದು ಹೊಳೆ ಸಿಕ್ಕತಿ, ಮತ್ತೇನು ಹಾಕಿದ ಅಜ್ಜಾರ ಹತ್ರ ಹೋಗದೆ? ಮತ್ತೇನಾರ ಮುಳುಗಾಯಿ ಪಾಳಗಾಯಿ ಬಿಡಿಸ್ಕೊಂಬರಾಕ ಏನಾರ ಹೊಂಟಿಗಿಟ್ಟಾಣ ಮತ್ತಿಗೆ? ಇವನವಲ್ಲಿ ಏನು ಗೊತ್ತಾ ಒಂದಲ್ವಾ ಒಂದು ಹೊಳೆವಲ್ಲ ನನಗೆ. ಅಲ್ಲ ಈಕೆ ಸುಭದ್ರಿ ಅಲ್ಲೇ ಹೋಗಿ ಹೊಳೆ ಬರಾಕತ್ತಾಳಿಕಿ ಎಲ್ಲೇ ಪಡಾಳೆ ಹಾರಿಸಿ ಬಂದ ಮುಂಜಾನೆ ಹೇಳತ್ಲೆ ಹೋಗಿ ಹೊಳೆ ಹ್ಯಾಪ್ ಮಾರಿ ಹಾಕೊಂಡು ಬರಾಕತ್ತಾಳ. ಕಲಾತಿ ಇತ್ತಾಗಿಂದ ಬರಾಕತ್ತಿಯಲ್ಲಿ ಮುಂಜಾನೆ ಹೇಳತ್ತೆ ಎಲ್ಲಿ ಹೋಗಿದ್ದಿ? ಎಲ್ಲಿಗಿಲ್ವಾ ಎಲ್ಲಿಗೆ ಹೋಗ್ಲಿ ಇಲ್ಲ ಪ್ರಮಕ್ಕರ ಮನೆ ಕಡೆ ಹೋಗಿದ್ದೆ. ಯಾಕ ನೀನೇ ತಗೊಂಡೆ ಎಲ್ಲ ರೆಡಿಯಾಗಿ? ಒಂದಿಟ ಕೆಲಸ ಇತ್ತ ಹೋಗಿ ಬರ್ಬೇಕಳ ಇವ. ಯಾವಕ್ಕೇನಂದ ಸೀರೆ ಕದ್ದಿಲ್ಲ ಇವ ಯಾವಕ್ಕೆದ ಏನ ಒಟ್ಟ ಒಂದಿಟ ಜಾರ್ನ ಕೇಳಿಸಿ ಉಳಗಾಯಿ ಬಿಟ್ಟು ಬರ್ಬೇಕ ಇವ ಹೋಗಿ. ಹೇಳ್ತಾನೆ ಹಿಂಗ ಮಾಡ್ರಿ ಅಜ್ಜಾರ ಸೀರೆ ಕದ್ದ ನಂದ ಮರ 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 ಅನ್ನಕ ಹಚ್ಚಾರಲ್ಲ ಅವ್ರ ಹಂಗ ಮರ 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 ಅಂದೆ ರಗತಾನ ಕಾರ್ಬೇಕು ನೋಡ್ರಿ ಅವ್ರ ಅಂತಂದೆ ಹೇಳ್ತಾನೆ ಒಂದಿಟ ಅಜ್ಜಾರ್ಗೆ. ಇವನ ಮಲ್ಲಿ ಅಲ್ಲ ಈ ಹಡ್ಬಿಟ್ಟು ಇವ ಸೀರೆ ಸಿಕ್ಕತಿ ಎಲ್ಲ ಸಿಕ್ಕತಿ ತಣ್ಣಗ ಇರೋಕಿಲ್ಲ. ಮತ್ತ ಅವ ಅವನ ಅಜ್ಜನ ಹತ್ರ ಉಂಟ ಅಂತ ನೋಡ ಹೋಗಿ ಮತ್ತ ಉಳ್ಗಾಯಿ ಬಿಟ್ಟು ನನ್ನ ರಕ್ತ ಕಾರಿ ಸಾಯಂಗ ಮಾಡಕ ಹೊಂಟಿಂಟ ಮತ್ತಿಗೆ. ಇವ ತೋರ ಅಜ್ಜಾರ ಮುಂಜಾನೆ ದೌಡ ಬರ್ಬೇಕಲ್ಲಮ್ಮ ನಾನು ಒಂದಿಟ ಕೆಲಸದ ಮ್ಯಾಗ ಹೋಗೋದೈತಿ ಹೊರಗ ಅಂತಂದು ಹೇಳ್ಯಾರ. ಕಲಾವತಿ ಹೊಕ್ಕಂತವ್ರೆ ಹೊಕ್ಕನಿ. ಅಲ್ಲ ಕಲಮ್ಮೆ ನಿನಗ ಯಾಕೆ ಇಂತ ಕ್ಯಾಟು ಬುದ್ಧಿ ಬಂದತಿ? ಅಲ್ಲ ಯಾರ ಸೀರೆ ತಗೊಂಡು ಹೋಗಿದ್ರಿ ಅಂತಿದಿ ಹೊಳೆ ತಂದಿಟ್ಟಾರ ಅಂತಿದಿ. ಯಾರು ಯಾಕೆ ತಗೊಂಡೆ ಸೀರೆ ಹೊಳೆ ತಂದಿಟ್ಟೋಕಾರ ಬಂಗಾರ ಸೀರಿನ? ನಿನಗೆ ಬುದ್ಧಿ ಇಲ್ಲ ನಿನಗೆ. ಯಾರು ತಗೊಂಡು ಹೋಗ್ಲಿಲ್ಲ ಅಂದ್ರೆ ನೀನು ಹಂಗ ಉಳಗಾಯಿ ಬಿಟ್ಟು ಬಂದಿ ಅಂದ್ರೆ ಹೊಳ್ಳಿ ನಿನಗೆ ರಿವರ್ಸ್ ಹೊಡಿತೈತಿ ನೋಡು. ಅಲ್ಲ ಕಲಾವತಿ ಹೇಳೋದು ಕರೆಕ್ಟ್ ಐತಿ. ನಾ ಯಾಕೆ ಉಳಗಾಯಿ ಬಿಟ್ಟು ಬರ್ಬೇಕೆ? ಒಂದು ಹೇಳಿ ಸೀರೆ ನಮ್ಮ ಮನ್ಯಾಗ ಇದ್ದೆ ನನಗೆ ಕಾಣಿಸಿಲ್ಲ ಅಂದ್ರೆ ಇಲ್ಲ ಇವ ಇಲ್ಲ ಮನೆ ಮೂತು ಮಾಡಿ ಹುಡ್ಕೇವಿ 3 ಮಂದಿನೇ ಸಿಕ್ಕಿಲ್ಲ. ಈಗ ನಾ ಈ ಕೊನೆಗೆ ಹೋಗ್ಬಿಡ್ಲೆ ಮುಂದೆ ಐತಿ ಸೀರೆ ಅಂದ್ರೆ ಯಾಕೆ ಕದ್ದೆ ಬರಬರಿ ಹೊಳೆ ತಂದಿಟ್ಟಾಳ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಕೆ. ಇಲ್ಲ ಹೋಗಿ ಅಜ್ಜಾರ ಹತ್ರ ಉಳಗಾಯಿ ಬಿಟ್ಟ ಬರ್ತಾನೆ ಹೋಗಿ. ಇಲ್ವಾ ಇಲ್ಲ ಕಲಾವತಿ ಹಂಗೇನಿಲ್ಲವ ಇವ ಸೀರಿನ 3 ಮಂದಿ ಮನೆ ಮುತ್ತು ಮಾಡಿ ಹುಡ್ಕೇವಿ 3 ಮಂದಿಗೆ ಸಿಕ್ಕಿಲ್ಲ ಅಂದ್ರೆ ಇದು ಚುಮ್ಮಮ್ಮ ಬಂದ್ಬಿಟ್ಲೆ ಹೆಂಗ ಚುಮ್ಮಮ್ಮಗೆ ಸಿಗ್ತವ ಅದೇ ಅಂದ್ರೆ ಯಾವಕ್ಕೆ ಕದ್ದೆ ಬರಬರಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ಕ ಹೊಳೆ ತಂದಿಟ್ಟಾಳ ಅಂತಂದೆ ಲೆಕ್ಕ ಹೌದಲ್ಲ ಅದ ಹಂಗ ಲೆಕ್ಕದ ನೀನೇ ಹಂಗಂತಿದಿ ಮನ್ಯಾಗ ಇದ್ದೆ ನಿಮ್ಗೆ ಸಿಕ್ಕಿಲ್ಲ ಅಂತಂದೆ. ನಮ್ಗೆ ಯಾಕೆ ಮನ್ಯಾಗ 3 ಮಂದಿ ಹುಡುಕಿದ್ರೆ ಯಾಕೆ ಸಿಕ್ಕಿಲ್ವ ಅದು ಸೀರೆ? ಮನವಲ್ಲಿ ಏನ್ ಮಾಡ್ಲಿ ಪೈಗ ಈಕೆ ನೋಡಿದ್ರೆ ಉಳಗಾಯಿ ಬಿಡೋಣ ಅಂತಾಳ. ಏನ್ ಮಾಡ್ಲಿ ದೇವ್ರ ಪರಮಾತ್ಮ. ಅವೆಲ್ಲ ಉಳಗಾಯಿ ಪಾಳಗಾಯಿ ನಂಬಿಕೆ ಇಲ್ಲ ಬಿಡ ಇವ. ನೀನು ನಂಬಕ್ ಹೋಗ್ತೀನಿ ಸುಮ್ಮನೆ ಅವ್ರಿಗೆ ರೊಕ್ಕ ಬಿಡದೆ ಯಾಕೆ ಉಳಗಾಯಿ ಪಾಳಗಾಯಿ ಬಿಡಕ್ ಹೋಗ್ತಿದಿ? ಇವ ನನಗೆ ಎಲ್ಲ ಕನ್ಫರ್ಮ್ ಆಗ್ಯಾವ. ಅವಾಗ ಒಂದ್ಸರಿ ಯಾವಾಗ ಸಣ್ಣಕ್ಕಿದ್ದಾಗ ಇವ ನಮ್ಮ ಮುಂದೆ ಏನ ಕಿವೇನೋ ಏನ ಕಳೆದಿದ್ವು ಹಿಂಗ ಉಳಗಾಯಿ ಬಿಟ್ಬಿಟ್ಲೆ ರಕ್ತ ಕಾರ್ಕೊಂತ ಬಂದೆ ತಗೋರೇವ ನೀನು ಕಿವೇನು ಅಂತಂದು ಕೊಟ್ಟಿದ್ರೆ. ಮತ್ತೆ ನಮ್ಮವ್ವ ಅವಾಗಿಂದ ಹೇಳ ನನಗೆ ಹಿಂಗ ಏನಾರ ಆತಂದ್ರೆ ಹಿಂಗ ಉಳಗಾಯಿ ಬಿಟ್ಟು ಬಿಡುವ ರಕ್ತ ಕಾರ್ಯ ಸಾಯ್ತಾರ ಅವ್ರು ಅಂತಂದು ಹೇಳಿದ್ಲ ನಮ್ಮವ್ವ. ಹಂಗ ಮಾಡ್ತಾನೀಗ ಇವನವಲ್ಲಿ ಈಗೇನು ನನ್ನ ಸಾಯ್ಸಾಕ ನಿಂತಾಳ ಏನ ಇವತ್ತಾಗ? ಅಯ್ಯ ಕಲಮ್ಮ ಇವ ಅಂತವೆಲ್ಲ ಮಾಡಕ್ ಹೋಗ್ಬಾರ್ಲ ಇವ. ಈಗ ಮಂದಿ ನೋಡಿ ಚೀಮಾರಿ ಹಾಕ್ತಾರ ಆಮೇಲೆ ನಿಮ್ಮ ಮನೆಗೆ ಯಾರು ಬರಂಗಿಲ್ಲ ನೋಡು. ನಾನು ಮುಂದೆ ಅಂತಂದು ಹೇಳಿದಿ ಮಂದಿ ಮುಂದೆ ಯಾರ್ದಾರ ಮುಂದೆ ಹಿಂಗೆ ಹೇಳಿದೆ ಅಂದ್ರೆ ಮಂದಿ ಎಲ್ಲ ಊರಾಗ ಪಂಚಾಯತಿ ಕೂಡಿಸಿ ಮನೆ ಬಿಟ್ಟು ಊರು ಬಿಟ್ಟು ಹೊರಗೆ ಹಾಕ್ಸ್ತಾರ ನೀನು. ಹೌದಲ್ಲ ಇದನ್ನ ಯೋಚನೆ ಮಾಡಿರ್ಲಿಲ್ಲಲ್ಲ ನಾನೇ.